भी नहीं, चुप प्रियंक करिए है ना, तुम्हारी पार्टी है, पूरा ऑल इंडिया पूरा स्टेट में है ना, तुम पकड़ो, तुम्हारा कमेटी करो, पकड़ो, गाड़ियों को अंदर डालने लगाओ, कुछ भी नहीं। प्रियंक खड़गे क्या वॉचमैन का काम करना है क्या वहाँ? चुपिच उनका नाम ये ब्लेम करे तो क्या है, जो ऑफिसर्स है जो इलीगल कर रहे हैं उनको पकड़ के अंदर डालते हैं। उनके खाब में भी बीजेपी वाले को खाब में भी प्रियंक खड़गे साहब आते हैं। क्यों बोले तो उनको उनके जो कुछ भी हगरण चल रहे हैं ना वो पूरा बाहर लाए ना। उन्होंने PSI का स्कैम हो गया वो भी बाहर ले, जो बीजेपी वाले जो कर रहे हैं वो पूरा बाहर ला रहे हैं। और बीजेपी और JDS RS के डटा के बात करने वाले जबरदस्त लीडर बोले तो प्रियंक खड़गे साहब, उसके वास्ते उनको टारगेट करते हैं। कभी भी उन्होंने कौन सा इसमें भी नहीं सपड़े आज तक। वो पंचाल का बोले, मणिकंठ का ये लाए, कौन सा तो प्रूव करे उन्होंने। चुपिच यहाँ ना एक जो बात मुंह को जो बात आ जाती थे वो कह देते खत्म हो गए। लेकिन ये उनके पास डॉक्यूमेंट होना, प्रूव करना चाहिए ना। कुछ भी नहीं, चुपिच प्रियंक करिए। वहाँ भी बड़े सा AICC के अध्यक्ष के ऊपर भी वहाँ हो गए, चैलेंज करें ना AICC अध्यक्ष साहब भी, मेरे खिलाफ एक भी तुम सबूत लाए तो मैं रिजाइन करता हूँ, पूरा छोड़ दे तुम्हें बोल के बोला। ऐसे वो ऐसा फैमिली से ऐसा ये है। वो बीजेपी को क्या करे तो भी उनका कुछ भी नहीं ये कर सकते। बीजेपी हमारे प्रियंक खड़गे साहब एक अच्छे हमारे स्टेट में पावरफुल लीडर है, या उसके वास्ते डेवलपमेंट हो रहा है, उसको इनको सह नहीं सक रहे, इसीलिए वो क्या तो मुंह को ऐसा बात करते हैं। नहीं ऐसा चुपी ब्लेम कर रहे हैं ना, वहाँ डेथ हो गए तो इन्हों क्या करना। हाँ ये कोली समाज के लीडर आज बोल रहे हैं ना, उनको वहाँ जाके डेथ हो गए। प्रियंक खड़गे क्या करे इसमें? प्रियंक खड़गे को टारगेट करने में क्या है इसमें? कानून जो है, लॉ जो है उसका क्या है, इन्वेस्टिगेशन करते हैं, उसके तहत क्या हो गए वो देख के लॉ को क्या करने का करते हैं उन्होंने। पुलिस एक ही एलिगेशन कर रहा है क्या? पंचायत का भी करे, मणिकंठ का भी, हर एक उनके ऊपर ही चाहते हैं, जो डेली उनके ऊपर यही चाहते हैं। लेकिन प्रूव करना ना उन लोग ऐसा चल रहे। गाड़ियाँ पकड़ो, ये करो, गाड़ियाँ इलीगल चल रहे हैं ना, वहाँ स्ट्राइक करके पकड़ने लगा पुलिस को बोल के। क्यों नहीं करे? चुपी खाली एक स्टेटमेंट देना जाना बोले तो कैसा? ಗಣತಿ ಬಗ್ಗೆ ನಿನ್ನೆ ಸ್ಪೆಷಲ್ ಆಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಒಂದೇ ಒಂದು ಸಬ್ಜೆಕ್ಟ್ ಮೇಲೆ ಚರ್ಚೆ ಆಯಿತು. ಆ ಚರ್ಚೆಯಲ್ಲಿ ಎಲ್ಲರ ಅಭಿಪ್ರಾಯಗಳು ವ್ಯಕ್ತವಾಗಿ ಎಲ್ಲರೂ ಏನಪ್ಪ ಅಂದ್ರೆ ಏನೇನು ತಮ್ಮ ಅಭಿಪ್ರಾಯಗಳನ್ನು ರೈಟಿಂಗ್ ಮೂಲಕ ತಂದು ಕೊಟ್ಟರೆ ಮತ್ತೆ ಮುಂದೆ 2ನೇ ತಾರೀಕು ದಿವಸ ಒಂದು ಕ್ಯಾಬಿನೆಟ್ ಕರೆದು ನಿರ್ಣಯವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಮಾತು. ಇದನ್ನು ಬಿಟ್ಟು ನೀವೇನು ಹೇಳಿದ್ರಲ್ಲ ಅದೇನಾದರೂ ಇದ್ದರೆ ಅದು ಅವರಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ಅದು ನಮ್ಗೆ ಇಷ್ಟು ಗೊತ್ತಿದೆ. ನಾನು ನೀನು ಬೆಂಗಳೂರಿನಲ್ಲಿದ್ದೆ, ಅದಾದ್ಮೇಲೆ ಭೇಟಿಯಾಗೀನಿ, ಅದಕ್ಕಿಂತ ಮೊದಲು ಭೇಟಿಯಾಗೀನಿ. ಆ ಚರ್ಚೆ ಆದ ನಂತರ 2ನೇ ತಾರೀಕು ದಿವಸ ರೈಟಿಂಗ್ನಲ್ಲಿ ಕೂಡಿ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಪಾರದರ್ಶಕವಾದಂಥ ಒಂದೇ ಮಾತು ಹೇಳಿದ್ದಾರೆ ಸಿದ್ದರಾಮಯ್ಯ, ಯಾವ ಜಾತಿ ಯಾವ ಜನಾಂಗಕ್ಕೂ ಕೂಡ ನಾನು ಅನ್ಯಾಯ ಮಾಡಲಾರೆ, ಒಳ್ಳೆಯ ನಿರ್ಧಾರವನ್ನು ಎಲ್ಲರ ಒಪ್ಪಿಗೆ ಅಂತ ನಡೆದುಕೊಳ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಇದ್ರಾಗ ಯಾರ ಮ್ಯಾಗ ಅನ್ಯಾಯ ಆಗ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಮುಖ್ಯಮಂತ್ರಿ ವರದಿಯಿಂದ ಕೂಲಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಆರೋಪ ಮಾಡ್ತಾರೆ. ಕೂಲಿ ಸಮಾಜಕ್ಕೆ ಅನ್ಯಾಯ ಆಗ್ಯದ ಅಂತ ಯಾವಾಗ ಅಂತೀರಿ? ಆ ವರದಿ ಸ್ವೀಕಾರ ಮಾಡಿ ವರದಿ ಬಿಡುಗಡೆ ಮಾಡಿದಾಗ. ಇನ್ನೂ ವರದಿ ಬಗ್ಗೆ ಸಂಪೂರ್ಣ ಯಾವುದೇ ಚರ್ಚೆ ಆಗಿ ನಿರ್ಣಯ ಆಗಿಲ್ಲ. ಅದಾದ್ಮೇಲೆ ನೋಡಮ್ ಯಾರಿಗೆ ಅನ್ಯಾಯ ಆಗ್ಯದ, ಯಾರಿಗೆ ಒಪ್ಪು ತಪ್ಪಾಗ್ಯದ ಅಂತ. ಚಿತ್ತಾಪುರ ತಾಲೂಕಿನಲ್ಲಿ ಇರತಕ್ಕಂಥ ಬೆಳಗುಂಪಿ ಗ್ರಾಮದಲ್ಲಿ ನಮ್ಮ ಸಮಾಜ ಒಬ್ಬ ಯುವಕ ಆಕಸ್ಮಿಕವಾಗಿ ಕುರಿ ಕಾಯಲು ಹೋಗಿ ನೀರಿನ ಹೊಂಡದಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ಈಗಾಗಲೇ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಆ ಮನೆತನಕ್ಕೆ ಆ ಜಮೀನು ಮಾಲೀಕರು ಕೂಡ ಸಹಾಯ ಮಾಡಿದ್ದಾರೆ. ನಾವು ಕೂಡ ಸಮಾಜದ ವತಿಯಿಂದ ಹೋಗಿ 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಅವ್ರ ಮನೆತನಕ್ಕೆ ಅವ್ರ ಧರ್ಮಪತ್ನಿಗೆ ಒಂದು ನೌಕರಿ ಕೊಡಿಸ್ತಕ್ಕಂಥದ್ದು, ಅವ್ರ ಮನೆಯನ್ನು ಸರ್ಕಾರ ಇದರಿಂದ ಒಂದು ಮನೆ ಕಟ್ಟಿಸಿಕೊಡ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಸಾಹೇಬರ ಗಮನಕ್ಕೆ ಕೂಡ ತರಲಾಗಿದೆ. ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಜಗದೇವ್ ಗುತ್ತಿದಾರು ಮತ್ತು ವಿಧಾನ ಪರಿಷತ್ ಸದಸ್ಯರು, ನಾವು ಅಲ್ಲಂಪುರ ಪಾಟೀಲ್ ಎಲ್ಲರೂ ಕೂಡಿಕೊಂಡು ಆ ಮನೆತನಕ್ಕೆ ಒಳ್ಳೇದು ಮಾಡಬೇಕಂತೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ಮನೆತನದವರು ಕೂಡ ಸ್ಪಂದಿಸಿದ್ದಾರೆ. ಅವರು ಈಗಾಗಲೇ ಪತ್ರಿಕಾ ಮೂಲಕ ಬೇರೆ ಪಕ್ಷದವ್ರು ಬಂದು ನಮ್ಮ ಮನಸ್ಸಿಗೆ ಘಾಸಿ ಮಾಡಬೇಡ್ರಿ, ನಾವು ಯಾವುದಕ್ಕೆ ನಮ್ಮ ಮೇಲೆ ಯಾರಾದರೂ ಬೇರೆ ದುಶ್ಮನರಾಗಲಿ ಮತ್ತವರಾಗಲಿ ಬಂದು ನಮ್ಮ ಮಗನ ಸಾವಿಗೆ ಕಾರಣರಲ್ಲ. ನಮ್ಮ ಮಗ ಆಕಸ್ಮಿಕವಾಗಿ ನಿಧನ ಹೊಂದಿದ್ದಾನೆ, ಅದಕ್ಕಾಗಿ ಇದಕ್ಕೆ ರಾಜಕೀಯ ಮಾಡೋದು ಬೇಡ್ರಿ, BJP ಅವ್ರನ್ನ ಮನೆಗೆ ಬರಬೇಡ್ರಿ ಅಂತೇಳಿ ಈಗಾಗಲೇ ಅವ್ರು ಹೇಳಿದ್ರು ಕೂಡ ಬೈ ಫೋರ್ಸ್ ಮಾಡಿ BJP ಅವ್ರ ಮನೆಗೆ ಹೋಗೋದು, ಅಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಪ್ರಿಯಾಂಕ್ ಖರ್ಗೆ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ, ಖಂಡನೆ ಮಾಡ್ತೀವಿ. ಆಮೇಲೆ ಈ ಮರಳು ಮಾಫಿಯಾ ಬಗ್ಗೆ ಪ್ರಿಯಾಂಕ್ ಖರ್ಗೆ ಏನಪ್ಪ ಗೊತ್ತು, ಪಾಪ ಅವರೆಲ್ಲನೂ ಅವರೇ ಕುಂತು ಕಾಯ್ಬೇಕು. ಅವರು
ಇವರು ಖಂಡಿತವಾಗಿ ನಮ್ಗೆ ಮತ್ತು ಅಲ್ಲಂಪುರ ಪಾಟೀಲ್ ಸಮಕ್ಷಮದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಸಮಕ್ಷಮದಲ್ಲಿ ಯಾರೇ ಮರಳುಗಾರಿಕೆ ಮಾಡಿದ್ರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವ್ಯವಹಾರ ಆಗಬಾರ್ದು ಅಂತೇಳಿ ಈಗಾಗಲೇ ಖಡಕ್ಕಾಗಿ ಪೊಲೀಸ್ ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ. ಅದರ ಬಗ್ಗೆಯೂ ಕೂಡ ಮೇಲ BJPಯವರು ಮಾತೆತ್ತರೆ ಪ್ರಿಯಾಂಕರ್ಗೆ ಎಲ್ಲನೂ ಆರೋಪ ಮಾಡಿ ಅವ್ರಿಗೆ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ಸಾಧ್ಯ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದು ಮಂತ್ರಿಮಂಡಲದಲ್ಲಿ 32 ಮಂತ್ರಿಗಳಲ್ಲಿ ಅತ್ಯಂತ ಪ್ರಭಾವಿ ಮಂತ್ರಿಯಾಗಿ ಉತ್ತಮ ಕೆಲಸಗಳು ಮಾಡ್ತಾ ಇದ್ದಾರೆ. ಕಲ್ಯಾಣ ಕನ್ನಡ ಭಾಗದಲ್ಲಿ ಕೂಡ ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಗುಲ್ಬರ್ಗ ಉಸ್ತುವಾರಿ ಮಂತ್ರಿ ಇರೋದರಿಂದ ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿಗೆ ಅಭಿವೃದ್ಧಿಗೆ ಅವರು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವೆಲ್ಲವೂ ನೋಡಿ ಸಂತೋಷ ಪಡೋದು ಬಿಟ್ಟು ಸುಮ್ಮನೆ ಅವರು ತೇಜೋವಧಿ ಮಾಡಿ ಅವರಿಗೆ ಘನತೆಗೆ ಕುಂತರ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡ್ತದೆ, ನಾವೆಲ್ಲರೂ ಖಂಡನೆ ಮಾಡ್ತೀವಿ. ಅದಕ್ಕಾಗಿ ಮುಂದೂ ಕೂಡ BJPಯವರು ಬಾಗೋಳಿಗೂ ಹೋಗೋದು, ಇದು ಬೆಳಗುಂಪಿನೂ ಹೋಗೋದು ಬೇಡ, ಬಾಗೋಳಿಗೂ ಹೋಗೋದು ಬೇಡ, ಗಣಿಗಾರಿಕೆ ನೋಡೋದೂ ಬೇಡ. ನಾವು ಸಮರ್ಥರಾಗಿದ್ದೇವೆ, ನಮ್ಮ ಮಂತ್ರಿ ಸಮರ್ಥ ಆಗಿದ್ದಾರೆ, ನಮ್ಮ ಪಕ್ಷ ಸಮರ್ಥ ಇದೆ, ನಮ್ಮ ಶಾಸಕ ಸಮರ್ಥವಾಗಿದ್ದೀವಿ. ಅದು ನಾವು ಕಾನೂನು ಪ್ರಕಾರ ನಿಭಾಯಿಸ್ತೀವಿ. ಥ್ಯಾಂಕ್ ಯು.